Hello everyone, good evening. My name is Vivekanand and I'm here to teach you geography. Okay, and today's topic, ಇವತ್ತು ನಾನು ತೊಗೊಳ್ತಿರೋ ಟಾಪಿಕ್ಕು ಆರಿಜಿನ್ ಆಫ್ ಅರ್ತ್ ಅಂತ. ಇದು ನಮ್ಮ ಫಿಸಿಕಲ್ ಜಿಯೋಗ್ರಫಿಯ ಜಿಯೋಮಾರ್ಫಾಲಜಿ ಸೆಕ್ಷನಲ್ಲಿ ಮೊದಲನೇ ಚಾಪ್ಟರ್ ಆಗಿರುತ್ತೆ, ಆರಿಜಿನ್ ಆಫ್ ದ ಅರ್ತ್ ಅಂತ. ಸೊ ಈ ಚಾಪ್ಟ್ರಲ್ಲಿ ನಾವು ಭೂಮಿ ಹೆಂಗೆ ಉಗಮ ಆಯಿತು, ಈ ಭೂಮಿ ಅನ್ನೋ ಗ್ರಹ ನಮ್ಮ ಎಂಟೈರ್ ಸೋಲಾರ್ ಸಿಸ್ಟಮ್, ಎಂಟೈರ್ ಸೌರಮಂಡಲ ಯಾವ ಥರ ಉಗಮವಾಯಿತು ಅನ್ನೋದನ್ನು ಡಿಫ್ರೆಂಟ್ ಥೇರೀಸ್ ಮುಖಾಂತರ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಸೊ ದೀಸ್ ಆರ್ ದಿ ಥೇರೀಸ್. ಬಿಗ್ ಬ್ಯಾಂಗ್ ಥೇರಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಅಮಾಂಗ್ ದೆಮ್. ಓಕೆ, ಸೊ ದಿಸ್ ಚಾಪ್ಟರ್ ನೇಮ್ ಇಸ್ ಆರಿಜಿನ್ ಆಫ್ ಅರ್ತ್. ಓಕೆ, ಸೊ ಭೂಮಿಯ ಉಗಮ. So let us start without any delay. So the first theory which tried explaining nebular hypothesis, the first theory which tried explaining origin of Earth is nebular hypothesis. ಈ ನೆಬ್ಯುಲರ್ ಹೈಪೋಥೆಸಿಸ್ ಅನ್ನೋದು ಈ ಭೂಮಿ ಹೆಂಗೆ ಉಗಮವಾಯಿತು ಅನ್ನೋದಕ್ಕೆ ಮೊದಲನೇ ಥಿಯರಿ ಆಗಿರುತ್ತೆ. ಓಕೆ, ಸೊ ಈ ನೆಬ್ಯುಲರ್ ಹೈಪೋಥೆಸಿಸ್ ಅಥವಾ ಈ ಸಿದ್ಧಾಂತವನ್ನು ಮೊದಲನೇದಾಗಿ ಪ್ರತಿಪಾದಿಸಿದವರು ಯಾರಪ್ಪ ಅಂದರೆ ಇಮ್ಯಾನ್ಯುಯಲ್ ಕ್ಯಾಂಟ್. ಓಕೆ, ಸೊ ಇಮ್ಯಾನ್ಯುಯಲ್ ಕ್ಯಾಂಟ್ ಹ್ಯಾಡ್ ಗಿವನ್ ದಿಸ್ ನೆಬ್ಯುಲರ್ ಹೈಪೋಥೆಸಿಸ್ ವಿಚ್ ವಾಸ್ ಲೇಟರ್ ರಿಫೈನ್ಡ್ ಬೈ ಲ್ಯಾಪ್ಲೇಸ್. ಓಕೆ, ಸೇಮ್ ಈ ಥಿಯರಿನ ಮತ್ತೆ ಇನ್ನೊಂದು ಸಾರಿ ರಿಫೈನ್ ಮಾಡಿ ಇನ್ನೊಂದು ಸ್ವಲ್ಪ ಎಡಿಷ್ನಲ್ ಪಾಯಿಂಟ್ಸ್ ಆ್ಯಡ್ ಮಾಡಿಬಿಟ್ಟು ಲ್ಯಾಪ್ಲೇಸ್ ಅನ್ನೋರು ಅದನ್ನು ಮಾಡಿಫೈ ಮಾಡಿ ಕೊಡ್ತಾರೆ. ಓಕೆ, ಸೊ ಈ ಥಿಯರಿ ಏನು ಹೇಳುತ್ತೆ ನೋಡೋಣ. ಸೊ ಇಲ್ಲಿ ನೋಟ್ಸಲ್ಲಿ ನೋಡ್ಬೋದು ನೀವು. According to this theory, a large hot rotating cloud of gas and dust, which is called nebula, contracted under gravity. Okay, this is how due to this process our entire solar system, including our planet Earth, was formed. So I will explain that theory in a separate page here. ಇಲ್ಲಿ ನಾನು ಸಪ್ರೇಟ್ ಪೇಜ್ ತೊಗೊಂಡು ಎಕ್ಸ್ಟ್ರಾ ಇಲ್ಲೊಂದು ಶೀಟ್ ತೊಗೊಂಡು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ನೆಬ್ಯುಲರ್ ಹೈಪೋಥೆಸಿಸಲ್ಲಿ ಒಂದು ಇಂಪಾರ್ಟೆಂಟ್ ವರ್ಡ್ ಬರುತ್ತೆ, ನೆಬ್ಯುಲಾ ಅಂತ. ಓಕೆ, ನೆಬ್ಯುಲಾ ಅಂತ ಒಂದು ಇಂಪಾರ್ಟೆಂಟ್ ಟರ್ಮ್ ಬರುತ್ತೆ. ಈ ನೆಬ್ಯುಲಾ ಅಂದರೆ ಏನು ಅಂತ ಫಸ್ಟ್ ನಿಮಗೆ ಅರ್ಥ ಆಗಬೇಕು. ಓಕೆ, ನೆಬ್ಯುಲಾ ಅಂದರೆ ಕನ್ನಡದಲ್ಲಿ ಇದನ್ನು ನಿಹಾರಿಕೆ ಅಂತ ಕರೀತಾರೆ. ಓಕೆ, ಸೊ ಈ ನಿಹಾರಿಕೆ ಸಿದ್ಧಾಂತ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಅದನ್ನು ಕೊಟ್ಟಿರೋರು ಯಾರಪ್ಪ ಅಂದರೆ ಇಮ್ಯಾನ್ಯುಯಲ್ ಕ್ಯಾಂಟ್ ಅಲ್ವಾ. ಸೊ ಈ ನೆಬ್ಯುಲರ್ ಹೈಪೋಥೆಸಿಸ್, ನೆಬ್ಯುಲಾ ಅನ್ನೋ ವರ್ಡ್ಗೆ ನಿಮ್ಗೆ ಮೀನಿಂಗ್ ಗೊತ್ತಾಗಬೇಕು, ಆವಾಗಲೇ ನಿಮಗೆ ಈ ಥಿಯರಿ ಅರ್ಥ ಆಗೋದು. ಸೊ ನೆಬ್ಯುಲಾ ಅಂದರೆ ಇಟ್ಸ್ ಅ ಹ್ಯೂಜ್ ಕ್ಲೌಡ್ ಆಫ್ ಗ್ಯಾಸ್ ಆ್ಯಂಡ್ ಡಸ್ಟ್. ಅದು ದೊಡ್ಡ ಮೋಡ. ಯೂನಿವರ್ಸಲ್ಲಿ ಮುಂಚೆ ಏನೂ ಇರಲಿಲ್ಲ. ಏನಿತ್ತು ಅಂದರೆ ಈ ಜಸ್ಟ್ ಒಂದು ಮೋಡ ಇತ್ತು. ಓಕೆ, ಈ ಮೋಡ ಯಾವುದರಿಂದ ಮಾಡಲ್ಪಟ್ಟಿತ್ತಪ್ಪ ಅಂದರೆ ಇದರೊಳಗಡೆ ಗ್ಯಾಸಸ್ಗಳಿದ್ವು. ಈ ಮೋಡ ಯಾವುದರಿಂದ ಮಾಡಲ್ಪಟ್ಟಿತ್ತು? ಗ್ಯಾಸಸ್ಗಳಿದ್ವು ಇದರಲ್ಲಿ. ಓಕೆ, ಎಂತೆಂಥ ಗ್ಯಾಸಸ್ ಅಪ್ಪ ಅಂದರೆ ಮೇನ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂ. ದೀಸ್ ಟು ಆರ್ ಮೋಸ್ಟ್ ಇಂಪಾರ್ಟೆಂಟ್ ಗ್ಯಾಸಸ್. ಓಕೆ, ದಟ್ ವೇರ್ ಪ್ರೆಸೆಂಟ್ ಇನ್ ದಿಸ್ ನೆಬ್ಯುಲಾ. ಆ್ಯಂಡ್ ಆಲ್ಸೋ ದಿಸ್ ನೆಬ್ಯುಲಾ ವಾಸ್ ಮೇಡ್ ಅಪ್ ಆಫ್ ಡಸ್ಟ್ ಪಾರ್ಟಿಕಲ್ಸ್ ಇನ್ ಬಿಟ್ವೀನ್. ಓಕೆ, so if you have to define nebula in one line, you can just put it simply in this way, that this nebula is a huge cloud of gases and dust particles. Okay, so nebula ನಿಹಾರಿಕೆ ಅಂದರೆ ಏನಂದರೆ ಇದೊಂದು ಅನಿಲಗಳು, ಹೈಡ್ರೋಜನ್ ಮತ್ತು ಹೀಲಿಯಂ ಅಂತ ಅನಿಲಗಳು ಮತ್ತು ಧೂಳಿನ ಕಣಗಳಿಂದ ಮಾಡಲ್ಪಟ್ಟಿರುವಂಥ ಒಂದು ಬೃಹತ್ ಆಕಾರದ ಒಂದು ಇದು ಮೋಡವಾಗಿರುತ್ತೆ. ಓಕೆ, ಇದನ್ನು ನಿಹಾರಿಕೆ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಇದೇ ಅಕಾರ್ಡಿಂಗ್ ಟು ನೆಬ್ಯುಲರ್ ಹೈಪೋಥೆಸಿಸ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ನೆಕ್ಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಇಲ್ಲಿ ಒಳಗಡೆ ಇರುವಂಥ ಮ್ಯಾಟರ್ ಅಂದರೆ ಗ್ಯಾಸಸ್ ಆ್ಯಂಡ್ ಡಸ್ಟ್ ಪಾರ್ಟಿಕಲ್ಸ್. ಓಕೆ, ಗ್ಯಾಸ್ ಆ್ಯಂಡ್ ಡಸ್ಟ್ ಪಾರ್ಟಿಕಲ್ಸ್. ಸೊ ಇದ್ರೊಳಗಡೆ ಇರೋಂಥ ಮ್ಯಾಟರ್ ಎಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಆಗಿರಲಿಲ್ಲ. ಹಂಗಂದ್ರೆ ಏನಂದರೆ ಕೆಲವೊಂದು ಪ್ರದೇಶಗಳಲ್ಲಿ ಈ ಮ್ಯಾಟರು ಜಾಸ್ತಿ ಸಂಖ್ಯೆಯಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಕಡೆ ನೋಡಿ, ಇಲ್ಲಿ ಮ್ಯಾಟ್ರ್ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಕಾನ್ಸಂಟ್ರೇಟ್ ಆಗಿದೆ. ಓಕೆ, ಆದರೆ ಈ ರೀಜನಲ್ಲಿ ನೋಡಿ, ಇಲ್ಲಿ ನಿಮಗೆ ಡೆಫಿಷಿಯನ್ಸಿ ಇದೆ, ಮ್ಯಾಟ್ರ್ ತುಂಬ ಕಡಿಮೆ ಇದೆ, ಅಲ್ಲಿ ಇಲ್ಲಿ ಇದೆ. ಕರೆಕ್ಟ್ ಅಲ್ವಾ?
ಸೊ ದೆರ್ ವಾಸ್ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಮ್ಯಾಟರ್ ಇನ್ ದ ನೆಬ್ಯುಲಾ ಅಂತ ಹೇಳ್ಬೋದು. ಅಂದರೆ ಈ ನೆಬ್ಯುಲಾದಲ್ಲಿರುವಂಥ ಮ್ಯಾಟರು ಅನ್ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿತ್ತು. ಅಂದರೆ ಈಕ್ವಲ್ ಆಗಿ ಸಮಾನಾಂತರವಾಗಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರಲಿಲ್ಲ, ಎಲ್ಲ ಕಡೆ ಹಂಚಿಕೆ ಆಗಿರಲಿಲ್ಲ. ಓಕೆ, ಸೊ ಫಸ್ಟ್ ಇದನ್ನು ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಅಲ್ಲಿಂದ ನಾವೇನು ಏನು ಹೇಳ್ಬೋದು ಅಂದರೆ, ಈ ಮ್ಯಾಟ್ರ್ ಎಲ್ಲ ಕಡೆ ಈಕ್ವಲಾಗಿ ಹಂಚಿಕೆ ಆಗಿಲ್ಲ ಅಂದರೆ ಕೆಲವೊಂದು ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಇದು ಕಾನ್ಸಂಟ್ರೇಟ್ ಆಗಿತ್ತು, ಸಂಗ್ರಹ ಆಗಿತ್ತು. ಓಕೆ, ಇವಾಗ ಏನಾಗುತ್ತಪ್ಪ ಅಂದರೆ ಒಂದು ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಆಗ್ತಾ ಇದ್ದರೆ ಈ ರೀಸನ್ಗೆ ಒಂದು ತನ್ನದಾದಂಥ ಓಕೆ ಮಾಸ್ ಅನ್ನೋದು ಬರುತ್ತೆ. ಓಕೆ ಓಕೆ ತನ್ನದಂಥ ಒಂದು ಮಾಸ್ ಅನ್ನೋದು ಬರುತ್ತೆ. ಇಲ್ಲಿ ಮಾಸ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ಒಂದು ದೊಡ್ಡ ಸ್ಪೆರಿಕಲ್ ಬಾಡಿ ಕ್ರಿಯೇಟ್ ಆಗ್ತಾ ಇದೆ. ಕರೆಕ್ಟಾ? ಈ ಮಾಸ್ ಇನ್ಕ್ರೀಸ್ ಆದಂಗೆ ಇದೊಂದು ದೊಡ್ಡ ಸ್ಪೆರಿಕಲ್ ಬಾಡಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಮತ್ತು ಅಲ್ಲಿ ಗ್ರಾವಿಟಿ ಕ್ರಿಯೇಟ್ ಆಗುತ್ತೆ, ಗುರುತ್ವಾಕರ್ಷಣ ಬಲ ಕ್ರಿಯೇಟ್ ಆಗುತ್ತೆ. ಓಕೆ, ನಿಮಗೆಲ್ಲ ಗೊತ್ತಿರೋಂಗೆ ಮಾಸ್ ಇನ್ಕ್ರೀಸ್ ಆದರೆ ಗುರುತ್ವಾಕರ್ಷಣ ಬಲ ಕೂಡ ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಸೊ ನೋಡಿ, ಈ ಒಂದು ರೊಟೇಟಿಂಗ್ ಸ್ಪೆರಿಕಲ್ ಬಾಡಿಗೆ ಗ್ರಾವಿಟೇಷ್ನಲ್ ಪವರ್ ಬಂತು. ಒಂದು ಸರಿ ಗ್ರಾವಿಟಿ ಬಂದಮೇಲೆ ಇಟ್ ಸ್ಟಾರ್ಟೆಡ್ ಅಟ್ರಾಕ್ಟಿಂಗ್ ದ ಮ್ಯಾಟರ್ ಫ್ರಮ್ ಸರೌಂಡಿಂಗ್ ರೀಸನ್ಸ್ ಆಲ್ಸೋ. ಸೊ ಸುತ್ತಮುತ್ತ ಇರುವಂಥ ಪ್ರದೇಶದಿಂದ ಕೂಡ ಈ ಮ್ಯಾಟರು ಇಲ್ಲಿಗೆ ಬಂದು ಸಂಗ್ರಹ ಆಗಕ್ಕೆ ಸ್ಟಾರ್ಟ್ ಆಯಿತು, ಒಂದೇ ಕಡೆ ಜಮಾ ಆಗಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಇದ್ರ ಗಾತ್ರದಲ್ಲೂ ಕೂಡ ದೊಡ್ಡದಾಗ್ತಾ ಹೋಯಿತು, ಒಂದು ಸ್ಪೆರಿಕಲ್ ಬಾಡಿ ಥರ ಕ್ರಿಯೇಟ್ ಆಗೋಯಿತು. ಈ ಭಾಗದಲ್ಲಿ ಒಂದು ದೊಡ್ಡದಾಗಿ ನಿಮಗೆ ಒಂದು ಸ್ಪೆರಿಕಲ್ ಬಾಡಿ ಕ್ರಿಯೇಟ್ ಆಗುತ್ತೆ ಇವಾಗ. ಓಕೆ, ಸ್ಪೆರಿಕಲ್ ಬಾಡಿ ಕ್ರಿಯೇಟ್ ಆಯಿತು. ಇನ್ನೊಂದು, ಈ ಸ್ಪೆರಿಕಲ್ ಬಾಡಿ ರೊಟೇಟ್ ಆಗ್ತಾ ಇದೆ, ಇಟ್ ಈಸ್ ರೊಟೇಟಿಂಗ್. ಸೊ ಇಟ್ ಈಸ್ ರೊಟೇಟಿಂಗ್. ನೆಕ್ಸ್ಟ್ ದ ಕ್ವೆಶನ್ ಈಸ್, ವೈ ಇಸ್ ಇಟ್ ರೊಟೇಟಿಂಗ್? ಇದು ಏನಕ್ಕೆ ಈ ಥರ ತಿರುಗಾಡ್ತಾ ಇದೆ? ಏನಕ್ಕೆ ಇದು ಪರಿಭ್ರಮಣೆ ಮಾಡ್ತಾ ಇದೆ ತನ್ನ ಸುತ್ತಮುತ್ತ ತಾನು? ಏನಕ್ಕಂದರೆ ಈ ಮ್ಯಾಟ್ರ್ ಕಲೆಕ್ಟ್ ಆಗಬೇಕಾದ್ರೆ ಅವ್ರ ನಡುವೆ ಕೊಲಿಷನ್ ಇತ್ತು. ಓಕೆ, ಅಂದರೆ ಮ್ಯಾಟ್ರ್ ಧೂಳಿನ ಕಣಗಳು, ಅನಿಲಗಳು ಒಂದೇ ಕಡೆ ಸಂಗ್ರಹ ಆಗೋ ಟೈಮಲ್ಲಿ ಆ ಧೂಳಿನ ಕಣಗಳ ಮಧ್ಯದಲ್ಲಿ, ಅನಿಗಳ ಮಧ್ಯದಲ್ಲೇ ಒಂದು ಕೊಲಿಷನ್ ಆಗುತ್ತೆ, ಒಂದು ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಆ ಕೊಲಿಷನಿಂದ ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಳ್ಳೋದ್ರಿಂದ ಅಲ್ಲಿ ಒಂದು ರೊಟೇಷ್ನಲ್ ಸ್ಪೀಡ್ ಬಂತು, ಇದಕ್ಕೆ ರೊಟೇಷ್ನಲ್ ತಿರುಗಕ್ಕೆ ಸ್ಟಾರ್ಟ್ ಮಾಡ್ತು. ಓಕೆ, ಇದು ಒಂದು ರೊಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಅರ್ಥ ಆಯ್ತಲ್ವಾ? ಸೊ ಮ್ಯಾಟ್ರ್ ಒಂದೇ ಕಡೆ ಜಮಾ ಆದಂಗೆ ಗ್ರಾವಿಟಿ ಕ್ರಿಯೇಟ್ ಆಯಿತು, ಮತ್ತು ಇಲ್ಲಿ ಇದು ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದೆ. ರೊಟೇಷನ್ ಏನಕ್ಕೆ ಆಗ್ತದೆ ಅಂದರೆ ಅಲ್ಲಿ ಧೂಳಿನ ಕಣಗಳು ಮತ್ತು ಅನಿಲಗಳು ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಳ್ಳೋದ್ರಿಂದ ಅಲ್ಲಿ ರೊಟೇಷನ್ ಕ್ರಿಯೇಟ್ ಆಯಿತು. ಇವಾಗ ರೊಟೇಟ್ ಆಗ್ತಾಯಿದೆ ಇದು. ಸೊ ನಿಮ್ಗೆ ಗೊತ್ತಿರೋ ಹಂಗೆ ಆಲ್ರೆಡಿ, ಆದರೂ ಒಂದು ಸರಿ ತಿಳಿಸಿ ಹೇಳ್ತೀನಿ. ಯಾವುದೇ ಒಂದು ಬಾಡಿ ರೊಟೇಟ್ ಆಗ್ತಿದೆ ಅಂದರೆ, ಈ ಥರ ರೊಟೇಟ್ ಆಗ್ತಿದೆ ಅಂದರೆ 2 ಫೋರ್ಸಸ್ಗಳಲ್ಲಿ ಆ್ಯಕ್ಟಿವ್ ಇರ್ತವೆ. ಮೊದಲನೇ ಫೋರ್ಸು ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರೀತಾರೆ, ಸೆಂಟ್ರಿಪಿಟಲ್ ಫೋರ್ಸ್. ಓಕೆ, ಇನ್ನೊಂದನ್ನು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರೀತಾರೆ. ಸೆಂಟ್ರಿಪಿಟಲ್ ಫೋರ್ಸ್ ಆ್ಯಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಸೆಂಟ್ರಿಪಿಟಲ್ ಫೋರ್ಸ್ ಅಂದರೆ ಈ ರೊಟೇಟಿಂಗ್ ಬಾಡಿ ಅಂದರೆ ಫೋರ್ಸ್ ವಿಚ್ ಆ್ಯಕ್ಟ್ಸ್ ಟುವಾರ್ಡ್ಸ್ ದ ಸೆಂಟರ್. ಈ ಕೇಂದ್ರ ಬಿಂದುವಿನ ಕಡೆ ಸೆಳೆಯುತ್ತಿರುವಂಥ ಒಂದು ಬಲವನ್ನು ನಾವು ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರಿತೀವಿ. ಮತ್ತು ಈ ಕೇಂದ್ರ ಬಿಂದು ದೂರಕ್ಕೆ ಎಳೆಯುತ್ತಿರುವಂಥ ಬಲವನ್ನು ನಾವು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತೀವಿ. ಸೊ ದೀಸ್ 2 ಆರ್ ಇಂಪಾರ್ಟೆಂಟ್ ಫೋರ್ಸಸ್ ವಿಚ್ ಆ್ಯಕ್ಟ್ ಅಪಾನ್ ಎನಿ ರೊಟೇಟಿಂಗ್ ಬಾಡಿ. ಯಾವುದೊಂದು ಬಾಡಿ ರೊಟೇಟ್ ಆಗ್ತಿದೆ ಅಂದರೆ ಇವೆರಡೂ ಫೋರ್ಸಸ್ಗಳು ಆ್ಯಕ್ಟಿವ್ ಇರ್ತವೆ. ಸೊ ಇವಾಗ ನೋಡಿ, ಈ ದೊಡ್ಡ ಗಾತ್ರದ ಒಂದು ಸ್ಪಿಯರ್ ಕೂಡ, ಓಕೆ, ಈ ದೊಡ್ಡ ಗಾತ್ರದ ಒಂದು ಸ್ಪಿಯರ್ ಕೂಡ ಏನಾಗ್ತದೆ, ಇಲ್ಲಿ ರೊಟೇಟ್ ಆಗ್ತಾಯಿದೆ ಅಂದರೆ ಇದರ ಮೇಲೂ ಕೂಡ 2 ಫೋರ್ಸಸ್ಗಳು ಆ್ಯಕ್ಟಿವ್ ಇದ್ದಾವೆ. ಒಂದು ಸೆಂಟ್ರಿಪಿಟಲ್ ಫೋರ್ಸ್ ವಿಚ್ ಈಸ್ ಆ್ಯಕ್ಟಿಂಗ್ ಟುವಾರ್ಡ್ಸ್ ದ ಸೆಂಟರ್ ಆ್ಯಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಆ್ಯಕ್ಟಿಂಗ್ ಅವೇ ಫ್ರಮ್ ದ ಸೆಂಟರ್. ಓಕೆ, ಹೋಪ್ಫುಲಿ this is clear to you. So one force is acting towards the center, that is called centripetal force, and another force acting away from the center, that is called centrifugal force. Okay, now ಈ 2 ಫೋರ್ಸಸ್ಗಳಿಂದ ಇದರಲ್ಲೊಂದು ಬದಲಾವಣೆ ಆಗುತ್ತೆ. ಏನು ಬದಲಾವಣೆ ಆಗುತ್ತೆ ಅಂದರೆ, ಈ ಸೆಂಟ್ರಿಪಿಟಲ್ ಫೋರ್ಸಿಂದ ಒಳಗಡೆ ಒಂದು ಕೋರ್ ಅನ್ನೋದು ಡೆವಲಪ್ ಆಗುತ್ತೆ. ಒಂದು ಸ್ಟ್ರಾಂಗ್, ಒಂಥರ ಹೈ ಡೆನ್ಸಿಟಿ ಕೋರ್ ಫಾರ್ಮ್ ಆಗುತ್ತೆ. ಓಕೆ, ಒಂಥರ ಹೆಚ್ಚಿನ ಸಾಂದ್ರತೆ ಉಳ್ಳುವಂಥ ಘನ ಅಂತಲ್ಲ, ಹೆಚ್ಚಿನ ಸಾಂದ್ರತೆ ಉಳಿಯುವಂಥ ಒಂದು ಕೇಂದ್ರ ಕ್ರಿಯೇಟ್ ಆಗುತ್ತೆ, ಒಂದು ಕೋರ್ ಪಾರ್ಟ್ ಕ್ರಿಯೇಟ್ ಆಗುತ್ತೆ. ಓಕೆ, ಆಮೇಲೆ ಇದು ಯಾವುದರಿಂದ? ಸೆಂಟ್ರಿಪಿಟಲ್ ಫೋರ್ಸಿಂದ. ಇದು ಒಂದು ಸೆಂಟ್ರಲ್ಲಿ ಇದೊಂದು ಕೋರ್ ಕ್ರಿಯೇಟ್ ಆಗುತ್ತೆ. ಸೆಂಟ್ರಿಫ್ಯೂಗಲ್ ಫೋರ್ಸಿಂದ
ಈ ಔಟರ್ ಲೇಯರ್ಸ್ಗಳು ಸಪ್ರೇಟ್ ಆಗಿಬಿಡ್ತವೆ. ಏನು ಹೇಳಿದೆ, ಸೆಂಟ್ರಿಫ್ಯೂಗಲ್ ಫೋರ್ಸಿಂದ ಔಟರ್ ಲೇಯರ್ಗಳು ಸಪ್ರೇಟ್ ಆಗಿಬಿಡ್ತವೆ. ಓಕೆ, ಅವಾಗ ನೋಡಿ ಬರುವಂಥ ರಿಸಲ್ಟಿಂಗ್ ಸ್ಟ್ರಕ್ಚರ್ ಹೆಂಗಿರುತ್ತೆ, ಅದು ಹೆಂಗಿರುತ್ತೆ ಅಂದರೆ ಒಳಗಡೆ ಮಧ್ಯದಲ್ಲಿ ಒಂದು ಕೋರ್ ಪಾರ್ಟ್ ಕ್ರಿಯೇಟ್ ಆಗಿದೆ, ಕರೆಕ್ಟ್ ಅಲ್ವಾ? ಆಮೇಲೆ ಸುತ್ತಮುತ್ತ ಅಲ್ಲಿ ಔಟರ್ ಲೇಯರ್ಗಳು ಸಪ್ರೇಟ್ ಆಗಿಬಿಟ್ಟಿದ್ದಾವೆ, ಇದರಿಂದ ಬೇರ್ಪಟ್ಟಿದ್ದಾವೆ. ಓಕೆ, ಇಲ್ಲಿ ನಡುವೆ ಗ್ಯಾಪ್ ಇದೆ ನೋಡಿ ಇವಾಗ, ಕರೆಕ್ಟಾ? ಸೊ ಈ ಗ್ಯಾಪ್ ಹೆಂಗೆ ಕ್ರಿಯೇಟ್ ಆಯ್ತು ಹೇಳಿ, ಈ ಸೆಂಟ್ರಿಫ್ಯೂಗಲ್ ಫೋರ್ಸಿಂದ ಔಟರ್ ಲೇಯರ್ಗಳು ಹೊರಗಡೆ ಬಂದುಬಿಟ್ಟಿದ್ದಾವೆ ನೋಡಿ. ಈ ಔಟರ್ ಲೇಯರ್ ಏನಾಗಿದೆ, ಹೊರಗಡೆ ಬಂದುಬಿಟ್ಟಿದೆ, ಸಪ್ರೇಟ್ ಆಗಿಬಿಟ್ಟಿದೆ ಎಂಟೈರ್ ಸ್ಪಿಯರಿಂದ. ಇದು ಔಟರ್ ಲೇಯರ್ ಸಪ್ರೇಟ್ ಆದಾಗ ಇಲ್ಲೊಂದು ಈ ಥರ ನಿಮಗೆ ಸ್ಟ್ರಕ್ಚರ್ ಕಾಣಿಸ್ಕೊಳ್ಳುತ್ತೆ. ಇದನ್ನು ಪ್ಲಾನೆಟರಿ ಡಿಸ್ಕ್ ಅಂತ ಕರೀತಾರೆ. ಇದನ್ನೇನಂತ ಕರೀತಾರೆ, ಪ್ಲಾನೆಟರಿ ಡಿಸ್ಕ್. ಮತ್ತು ಈ ಒಳಗಡೆ ಇರೋ ಪಾರ್ಟ್ನ ಕೋರ್ ಅಂತ ನಾವು ಕರಿತೀವಿ. ಇದು ನಮ್ಮ ಸ್ಟಾರ್, ಫಾರ್ ಎಕ್ಸಾಂಪಲ್ ಸನ್. ಓಕೆ, ನೋಡಿ ಇಲ್ಲಿ ಸೂರ್ಯ ಹುಟ್ಕೊಂಡ ಈ ರೀತಿಯಲ್ಲಿ ನಾವೊಂದು ನಕ್ಷತ್ರ ಹುಟ್ಕೊಳ್ತು. ನಕ್ಷತ್ರ ಹಿಂಗೆ ಹುಟ್ಕೊಳ್ಳುತ್ತೆ. ಈ ನೆಬ್ಯುಲಾದಲ್ಲೇ ಕೆಲವೊಂದು ಪಾರ್ಟು ನಕ್ಷತ್ರ ಕನ್ವರ್ಟ್ ಆಯ್ತು ನೋಡಿ ಇವಾಗ, ಕರೆಕ್ಟ್ ಅಲ್ವಾ? ಆಮೇಲೆ ಇಲ್ಲಿ ಸಪ್ರೇಟ್ ಆಗಿರೋ ಪಾರ್ಟ್ನ ನಾವು ಏನಂತ ಕರಿತೀವಿ ಇವಾಗ, ಪ್ಲಾನೆಟರಿ ಡಿಸ್ಕ್ ಅಂತ ಕರಿತೀವಿ. ಈ ಪ್ಲಾನೆಟರಿ ಡಿಸ್ಕಲ್ಲೂ ಕೂಡ ಏನಿದೆ ಇವಾಗ, ಇಲ್ಲೂ ಕೂಡ ಗ್ಯಾಸ್ ಇದೆ, ಇಲ್ಲೂ ಕೂಡ ಡಸ್ಟ್ ಇದೆ, ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಇಲ್ಲೂ ಕೂಡ ಏನಾಯ್ತಪ್ಪ ಅಂದರೆ ಪ್ಲಾನೆಟರಿ ಡಿಸ್ಕಲ್ಲೂ ಕೂಡ ಇಲ್ಲೂ ಸಹಿತ ಈ ಗ್ಯಾಸಸ್ಗಳು ಡಸ್ಟ್ಗಳು ಒಗ್ಗೂಡಿ ಈ ಥರ ಸ್ಮಾಲ್ ಕ್ಲಂಪ್ಸ್ಗಳು ಫಾರ್ಮ್ ಆದವು. ಈ ಥರ ಸ್ಮಾಲ್ ಕ್ಲಂಪ್ಸ್ಗಳು ಫಾರ್ಮೇಷನ್ ಆಯಿತು. ಈ ಉಂಡೆ ಆಕಾರದ ಒಂದು ಕ್ಲಂಪ್ಸ್ಗಳು ಇಲ್ಲಿ ಫಾರ್ಮ್ ಆಗ್ತಾಯಿದೆ ನೋಡಿ. ಓಕೆ, ಇವೇ ಕ್ಲಂಪ್ಸ್ಗಳು ಮುಂದೆ ರಾಕ್ಸ್ಗಳಾಗಿ ಕನ್ವರ್ಟ್ ಆದವು, ಶಿಲೆಗಳಾಗಿ ಕನ್ವರ್ಟ್ ಆದವು. ಓಕೆ, ಈ ರಾಕ್ಸ್ಗಳು ಒಗ್ಗೂಡಿ ಮುಂದೆ ಒಂದು ದಿವಸ ಇವೇ ನಮಗೆ ಪ್ಲ್ಯಾನೆಟ್ ಆಗಿ ಕನ್ವರ್ಟ್ ಆದವು. ಅಂಥ ಪ್ಲ್ಯಾನೆಟಲ್ಲಿ ನಮ್ಮ ಅರ್ತ್ ಸಹಿತ ಒಂದು, ನಮ್ಮ ಭೂಮಿ ಸಹಿತ ಒಂದು. ಈ ರೀತಿಯಲ್ಲಿ ನಮ್ಮ ಅರ್ತ್ ಫಾರ್ಮೇಷನ್ ಆಗಿದೆ, ನಮ್ಮ ಭೂಮಿ ಉಗಮವಾಗಿದೆ ಅಂತ ಇದು ನೆಬ್ಯುಲರ್ ಹೈಪೋಥೆಸಿಸಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ನಮ್ಮ ನಿಹಾರಿಕೆ ಒಂದು ಸಿದ್ಧಾಂತ ಏನಿದೆ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಸೊ ಇಲ್ಲಿ ರಿಪೀಟ್ ಮಾಡಬೇಕಾದ್ರೆ ಸಿಂಪಲ್ಲಾಗಿ ನಿಹಾರಿಕೆ ಸಿದ್ಧಾಂತ ಪ್ರಪೋಸ್ ಮಾಡಿರೋದು ಯಾರಪ್ಪ ಅಂದರೆ ಇಮ್ಯಾನ್ಯುಯಲ್ ಕಾಂಟ್ ಮೊದಲನೇದಾಗಿ. ಅದನ್ನು ರಿವೈಸ್ ಮಾಡಿರೋದು ಯಾರಪ್ಪ ಅಂದರೆ ಲ್ಯಾಪ್ಲೇಸ್. ಓಕೆ, ಸೊ ನೆಬ್ಯುಲಾ ಅಂದರೆ ಇಟ್ಸ್ ಎ ಹ್ಯೂಜ್ ಕ್ಲೌಡ್ ಆಫ್ ಗ್ಯಾಸ್ ಆ್ಯಂಡ್ ಡಸ್ಟ್, ಒಂದು ದೊಡ್ಡ ಗಾತ್ರದ ಅನಿಲಗಳ ಮತ್ತು ಧೂಳಿನ ಕಣಗಳ ಒಂದು ಸಂಗ್ರಹ. ಇದಕ್ಕೆ ನಾವು ಒಂದು ಮೋಡ, ಇದಕ್ಕೆ ನಾವು ನೆಬ್ಯುಲಾ ಅಂತ ಕರಿತೀವಿ. ಇದೇ ಮೋಡದಲ್ಲಿ ನಕ್ಷತ್ರಗಳು ಹುಟ್ಕೊಂಡಿದ್ದಾವೆ, ನಕ್ಷತ್ರ ಸುತ್ತಮುತ್ತ ಗ್ರಹಗಳು ಕೂಡ ಹುಟ್ಕೊಂಡಿದ್ದಾವೆ. ಓಕೆ, ಅದು ಹೆಂಗೆ ಅಂದರೆ ಸ್ಟಾರ್ಟಿಂಗಲ್ಲಿ ಈ ನೆಬ್ಯುಲಾದಲ್ಲಿರುವಂಥ ಮ್ಯಾಟ್ರ್ ಈಕ್ವಲ್ ಆಗಿ ಸ್ಪ್ರೆಡ್ ಆಗಿರಲ್ಲ ಎಲ್ಲ ಕಡೆ. ಕೆಲವೊಂದು ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಅದು ಸಂಗ್ರಹ ಆಗಿತ್ತು. ಆ ಸಂಗ್ರಹವಿಕೆಯಿಂದ ಇದಕ್ಕೆ ಮಾಸ್ ಬಂತು, ಮಾಸಿಂದ ಗ್ರಾವಿಟಿ ಬಂತು, ಗ್ರಾವಿಟಿಯಿಂದ ಸುತ್ತಮುತ್ತ ಇರೋ ಮ್ಯಾಟ್ರ್ ಎಲ್ಲ ಇಲ್ಲಿಗೆ ಅಟ್ರ್ಯಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಇದರಿಂದ ಇಟ್ ಸ್ಟಾರ್ಟೆಡ್ ಗ್ರೋಯಿಂಗ್ ಬಿಗರ್ ಇನ್ ಸೈಜ್. Okay, and it also started rotating. When it rotates, two forces were active: centripetal force, which acts toward the center, and centrifugal force, which acts away from the center. Because of the centripetal force, core formation happened. This core is sun. And because of centrifugal force, the outer layers separated from the sphere, forming a planetary disk. Planetary disk formation ಆಗುತ್ತೆ. Okay, in this planetary disk, planets were formed. Simple. So this is what our nebular hypothesis explains. Okay, hopefully you have better understood. ನಿಮಗೆ ಈ ನೆಬ್ಯುಲರ್ ಹೈಪೋಥೆಸಿಸ್ ಕರೆಕ್ಟಾಗಿ ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲಿ ನೋಡಿ, ಇಲ್ಲಿ ರಿಯಲ್ ಇಮೇಜ್ ತೋರಿಸಿದೆ ನಿಮಗೆ. ಓಕೆ, ಇವಾಗಲೂ ಸಹಿತ ಸ್ಕೈಯಲ್ಲಿ ನೀವು ಅಪ್ಪರ್ ಸ್ಕೈಯಲ್ಲಿ ನೋಡಿದಾಗ ದೂರದಲ್ಲಿ ಎಲ್ಲೋ ಒಂದು ಕಡೆ ಈ ಥರ ನೆಬ್ಯುಲಾ ಥರ ನಿಮಗೆ ಒಂದು ಡೆನ್ಸ್ ಕ್ಲೌಡ್ ಆಫ್ ಗ್ಯಾಸಸ್ ಕಾಣಿಸ್ಕೊಡುತ್ತೆ. ಓಕೆ, ಆ ಡೆನ್ಸ್ ಕ್ಲೌಡ್ ಆಫ್ ಗ್ಯಾಸಸ್ಗಳಲ್ಲೇ, ಅಂಥ ನಿಹಾರಿಕೆಗಳಲ್ಲೇ, ಅಂಥ ನೆಬ್ಯುಲಾಗಳಲ್ಲೇ ನಿಮಗೆ ಸ್ಟಾರ್ಗಳ ಉಗಮ ಆಗ್ತಾ ಇರೋದು ಕಂಡುಬರುತ್ತೆ. ಓಕೆ, ಹೋಪ್ಫುಲಿ you have understood this. Thank you.